ಗಾಯ್ಸ್ ಇವಾಗ ಸಿಗಂದೂರು ಮುಗಿಸ್ಕೊಂಡು ಮತ್ತೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. 103 ಕಿಲೋಮೀಟ್ರು, 9 ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಇವಾಗ ಟೈಮ್ ಬಂದು ಆ್ಯಕ್ಚುಲಿ 6:44. ಜೋಗ್ ಫಾಲ್ಸ್ನ ಸ್ಕಿಪ್ ಮಾಡ್ಕೊಂಬಿಟ್ವಿ, ಯಾಕಂದರೆ ಇಲ್ಲಿಂದ ಅಲ್ಲಿ ಯಾವುದು ಸ್ಟೇ ಇರಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಒದ್ದಾಡೋದು ಬೇಡ ಅಂದ್ಬಿಟ್ಟು ಸರಿ ಓಕೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಥವಾ ಮುರುಡೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಮೇಯ್ನಾಗೆ ಸ್ವಲ್ಪ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ಇಬ್ಬರೂ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಯಾಕಂದರೆ ಫುಲ್ಲು ಘಾಟ್ ಸೆಕ್ಷನ್ ರೋಡ್ಸ್ ಅಲ್ವಾ, ಅದಕ್ಕೆ ಒಂಚೂರು ಬಾಡಿ ಆಟೋಮೆಟಿಕ್ಕಾಗಿ ಟಯರ್ಡ್ ಆಗಿಬಿಟ್ಟಿದೆ. ನಮ್ಮ ಪುಣ್ಯಕ್ಕೆ ಯಾವುದಾದ್ರೂ ಒಂದು ಟಿಕೆಟ್ ಸಿಕ್ಕಿದ್ರೆ ಅದರಿಂದ ಆರಾಮಾಗಿ ಹೋಗ್ಬೋದು. ಇಲ್ಲಿ ಸಿಗ್ನಲ್ ಬೇರೆ ಇಲ್ಲ ಗಾಯ್ಸ್, ಅದಕ್ಕೆ ಒಂದು 1/4 ಗಂಟೆ ಹುಡುಕಿ ಮತ್ತು ಸಿಗ್ನಲ್ ಬರೋ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಇವಾಗ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ನಂಗೆ ರೂಟ್ ಗೊತ್ತಿಲ್ಲ. ನಾನು ಒಂದು 2 ಸರ್ತಿ ಬಂದಿದ್ದೀನಿ ಇದೇ ಪ್ಲೇಸಸ್ಗೆ, ಬಟ್ ಆದರೂ ನನಗೆ ಸರಿಯಾಗಿ ರೂಟಸ್ ಈ ಥರ ಇಷ್ಟೊಂದು ಕಾಡಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮಚ್ಚ ನೋಡಿದ್ರೆ ಆರಾಮಾಗಿ ಮೆತ್ತಿಗೆ ಹೋಗುವಂಥವನೇ. 102 ಕಿಲೋಮೀಟ್ರ್ ಆಯ್ತು, ಆರಾಮಾಗಿ ಮೆತ್ತಿಗೆ ಹೆಂಗೆ ಹೋಗೋದು? ಸೊ ಮುರುಡೇಶ್ವರದಲ್ಲಿ ಏನಾದರೂ ಒಂದು ಮೆಕ್ಯಾನಿಕ್ ಶಾಪ್ ಇದ್ದರೆ ಒಂಚೂರು ಬ್ರೇಕ್ ಸರಿ ಮಾಡಿಸ್ಕೋಬೇಕು. ಏನಾಗಿದೆ ಗೊತ್ತಿಲ್ಲ, ಬ್ರೇಕ್ ನೀಟಾಗಿ ಪಾಪ್ ಆಗ್ತಾಯಿಲ್ಲ. ಎಲ್ಲ ಕರೆಕ್ಟಾಗಿತ್ತು, ಅಲ್ಲಿ ಬಗ್ಗೆ ರೋಪು ಕಟ್ಟಾದಾಗಿಂದ ಎಲ್ಲನೂ ಎಡವಟ್ಟಾಗೆ ಹೋಗ್ತೈತೆ. ಸಿಗಂದೂರಿಗೆ ಆ್ಯಕ್ಚುಲಿ 2 ರೂಟ್ ಇದೆ. ನಾವು ಬಂದಿದ್ದು ಬೇರೆ ರೂಟು, ಬ್ಯಾಕ್ ಸೈಡಿಂದ ನಾವು ಊರ ಕಡೆಯಿಂದನೇ ಬಂದ್ವಿ. ಬಟ್ ಇನ್ನೊಂದು ರೂಟ್ ಇದೆ, ಅದು ಬಂದು ನಿಮಗೆ ಬೋಟಿಂದ ಕರ್ಕೊಂಬರ್ತಾರೆ. ಅದೇ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನಾವು ಅದನ್ನ ಅನ್ಕೋತಾ ಇದ್ದೆ, ನಾವು ಬೋಟಲ್ಲಿ ಬರ್ತೀವಲ್ಲ ಈ ಟೆಂಪಲ್ಗೆ, ಇದು ಯಾಕೆ ರೋಡಿಂದ ಕರ್ಕೊಂಬಂತು ಅಂತ. ಮ್ಯಾಪ್ ಬಂದು ರೋಡಿಂದನೇ ಕರ್ಕೊಂಬಂದಿದೆ. ಬಟ್ ನೀವು ಬರೋ ಹಾಗಿದ್ದರೆ ಬೋಟ್ ಇರೋ ಜಾಗಕ್ಕೆ ಹೋಗಿ, ಯಾಕಂದರೆ ಅಲ್ಲೇ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗಿರುತ್ತೆ. ಬೋಟಲ್ಲಿ ಬರೋ ಥರ ಅಲ್ಲ. ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅದೆಲ್ಲ ಮಿಸ್ನ ನಾಳೆ ಫುಲ್ಲು ಮುರುಡೇಶ್ವರದಲ್ಲೇ ಸ್ಪೆಂಡ್ ಮಾಡ್ತೀವಿ ನಾವು. ಓಲ್ಡ್ ಡೇ ವಿ ಆರ್ ಗೋಯಿಂಗ್ ಟು ಸ್ಟೇ ಇನ್ ಮುರುಡೇಶ್ವರ. ನೋಡೋಣ, ಲೆಟ್ಸ್ ಎಂಜಾಯ್ ದೆ. ರೂಮ್ನೂ ಅಷ್ಟೇ ಒಂಥರ ಬೀಚ್ ಸೈಡೇ ನೋಡಿ ಹುಡ್ಕೋಣ ಅಂದ್ಕೊಂಡಿದ್ದೀನಿ. ಬೀಚ್ ಸೈಡೇ ಇರೋ ಥರ, ಎದ್ದಿದ ತಕ್ಷಣ ಬೀಚ್ ಕಾಣಬೇಕು ಆ ಥರ ರೂಮ್ಸ್ ಹುಡುಕ್ತೀನಿ. ಗೈಸ್, ನಾವು ಏನು ಆಗಬಾರ್ದು ಅಂದ್ಕೊಂಡಿದ್ವು ಕರೆಕ್ಟಾಗಿ ಅದೇ ಆಗ್ತಾಯಿದೆ. ನೈಟಲ್ಲಿ ಈ ರೋಡಲ್ಲಿ ಮತ್ತೆ ಬರಬಾರ್ದು ಗುರು ಅಂತ ಅಂದ್ಕೊಂಡ್ವಿ, ಎಕ್ಸಾಕ್ಟಾಗಿ ಅದೇ ರೋಡಲ್ಲಿ ಮತ್ತೆ ರಿಟರ್ನ್ ಹೋಗ್ತಾಯಿದ್ವಿ ಮುರುಡೇಶ್ವರಗೆ. ಸ್ವಲ್ಪ ಗಾಬರಿ ಆಗಿದ್ದೀನಿ. ಬಟ್ ನಮ್ಮ ಮುಂದೆ ಯಾವುದೋ ಒಬ್ಬ ಫೋರ್ಸ್ ಬಂದ, ಎಲ್ಲಿಗೆ ಹೋದ್ನಾ ಗೊತ್ತೇ ಇಲ್ಲ, ಆರಿಸ್ಕೊಂಡು ಹೋಯ್ತವನೆ. ಅಲ್ಲಿ ಅವನೇ, ಅವನ ಹಿಂದೆನೇ ಹೋಗ್ಬಿಡೋಣ, ನಮ್ಮ ಟೆನ್ಷನೇ ಇರಲ್ಲ. ನನಗಂತೂ ಫುಲ್ಲು ಭಯ ಆಗ್ತೈತೆ. ಹೆಂಗಿದೆ ನೋಡಿ ರೋಡು, ಯಪ್ಪ. ನೀನು ಬೇರೆ ಬಾಪ, ಮೇನ್ ರೋಡ್ಗೆ ಹೋಗ್ಬಿಡೋಣ. ಇಲ್ಲಿ ಸಿಗ್ನಲ್ ಬೇರೆ ಇಲ್ಲ, ರೋಡಲ್ಲಿ ಫುಲ್ಲು ಹುಳ ಕಣ್ಣಿಗೆ ಹೊಡಿತಾ ಇದೆ. ಕಣ್ಣಿಗೆ ಮೀನ್ಸ್ ಗ್ಲಾಸ್ಗೆ ಹೊಡಿತಾ ಇದೆ. ಅಣ್ಣ, ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದಾಯ್ತಲ್ಲ, ಈ ರೋಡ್ ಹೋಗುತ್ತಾ? ಇಲ್ಲಿಂದ ಒಂದು 2 ಕಿಲೋಮೀಟರ್ ರೈಟ್ ತೊಗೊಳ್ರಿ. ಹಾಂ, ಅಲ್ಲಿಂದ 5 ಕಿಲೋಮೀಟರ್ ಲೆಫ್ಟ್ ತೊಗೊಂಡು ಸೀದಾ ಮುರುಡೇಶ್ವರ. ಹೌದಾ? ಬಟ್ಗಳ ಟು ಮುರುಡೇಶ್ವರ. ಇದು ಹಾಂ, ರೈಟ್ ತೊಗೋಬೇಕು. ಅಲ್ಲಿಂದ 5 ಕಿಲೋಮೀಟರ್ ಲೆಫ್ಟ್ ತೊಗೋಬೇಕು. ಒಂದು ಸರ್ಕಲ್ ಸಿಗುತ್ತೆ ಅಲ್ಲಿ 5 ಕಿಲೋಮೀಟರ್. ಈ ಟರ್ನ್ ಆದಮೇಲೆ 2 ಹೋಗಿ ರೈಟ್ ಆದಮೇಲೆ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ಲೆಫ್ಟ್ ತೊಗೊಳ್ರಿ. ಲೆಫ್ಟ್
ಕಿಲೋಮೀಟರ್ ಹೋಗ್ಬೇಕು. ಹಾಂ ಇಲ್ಲಿ ಮೇನ್ ರೋಡ್ ಸಿಗುತ್ತಾ ಇಲ್ಲ? ಹಾಂ ಮೇನ್ ರೋಡೇ ಸಿಗುತ್ತೆ. ಮೇನ್ ರೋಡೇ ಸಿಗುತ್ತೆ. ಅಲ್ಲಿ ರೈಟು. ಹಾಂ ರೈಟ್. ಆಮೇಲೆ 5 ಕಿಲೋಮೀಟರ್ ಆದಮೇಲೆ ಲೆಫ್ಟ್ ಸರ್ಕಲಲ್ಲಿ ಲೆಫ್ಟ್. ಥ್ಯಾಂಕ್ ಯು. ಒಳ್ಳೆ ಟೈಮಿಗೆ ಬಂದು ಗೂಗಲ್ ಬೇರೆ ಒಳ್ಳೆ ಮಕ್ಕರ್ ಮಾಡ್ತೈತೆ ಮ್ಯಾಪು. ಅಯ್ಯೋ ದೇವ್ರೇ ಕಾಪಾಡಪ್ಪ ಮುಳೇಶ್ವರ, ಹುಷಾರಾಗಿ ಹೋಗ್ಬೇಕಪ್ಪ. ಸೊ ಆಪೋಸಿಟ್ ಗಾಡಿ ಬಂದರೆ ಏನೂ ಕಾಣ್ತಾನೆ ಇಲ್ಲ. ನಾ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದರಲ್ಲೆಲ್ಲ ಬಂದು ನಾವೆಲ್ಲ ಒಳ್ಳೆ ರೈಡರ್ಸ್ ಗಾಯ್ಸ್, ನಮಗೆಲ್ಲ ಭಯ ಗಿಯ ಅನ್ನೋದೆಲ್ಲ ಏನಿಲ್ಲ. ನೀವಿನ್ನ ನಮ್ಮ ಆಟ ನೋಡಿಲ್ಲ. ನನಗೆ ಫ್ರಂಟ್ ಬ್ರೇಕ್ ನೀಟಾಗಿ ವರ್ಕ್ ಆಗ್ತಾಯಿಲ್ಲ. ಅದು ವರ್ಕ್ ಆಗಿಬಿಟ್ಟಿದ್ರೆ ನಿಮಗೆ ಇಂಥ ರೋಡಲ್ಲೂ ನಾನು ಒಳ್ಳೆ ಆಟ ತೋರಿಸ್ತಾ ಇದ್ದೆ ನಿಮಗೆ. ಬ್ರೇಕ್ ಮೇಲೆ ಒಂಚೂರು ಕಾನ್ಫಿಡೆಂಟೇ ಇಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ಒಂಚೂರು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಒಳ್ಳೆ ಫನ್ನಾಗಿ ಓಡಿಸ್ಬೋದಾಗಿದೆ. ಇನ್ನೊಂದು ಹಿಂಸೆ ಏನಂದರೆ ಸಿಕ್ಕಾಪಟ್ಟೆ ಕಣ್ಣಿಗೆ ಹುಳಗಳು ಹೊಡಿತಾ ಇದೆ. ಬಂತಪ್ಪ ಮ್ಯಾಪು ಗುರು, ಮ್ಯಾಪ್ ಬಂತು ಗುರು. 1 ನಿಮಿಷ ಮ್ಯಾಪ್ ಹೋಗ್ಬಿಡ್ತು ಅಂದರೆ ಎಲ್ಲ ಬೈಕ್ ಬಂದ್ಬಿಡತ್ತೆ ನಮಗೆ. ಇಲ್ಲೊಂದು ಲೈಟ್ ಇಲ್ಲ ಪಾಪ. ನೈಟ್ ಟೈಮಲ್ಲಿ ಇಲ್ಲಿರೋ ಜನ ಏನು ಮಾಡ್ತಾರೋ, ಕಾಂಗ್ರೆಸ್ಸು BJP ಅಂತ ಒದ್ದಾಡ್ತಾರೆ. ಇಲ್ಲಿರೋರ್ಗೆಲ್ಲ ಯಾವುದೂ ಇಲ್ಲ, ಏನು ಫೆಸಿಲಿಟಿ ಇಲ್ಲ. ಕರೆಂಟ್ ಒಂದು ಐತೆ, ಕರೆಂಟ್ ಕಂಬ ಹಾಕವ್ರೆ, ಕಂಬಕ್ಕೆ ಒಂದು ಲೈಟ್ ಹಾಕ್ಸ್ಬಾರ್ದ? ನಮ್ಮಂತ ರೈಡರ್ಸ್ಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ನೋಡ್ರಿ. ಸೊ ಬೆಸ್ಟು ಅಂದರೆ ಇಲ್ಲಿರೋ ಲೋಕಲ್ಸ್ನ ಕೇಳ್ಕೊಂಡು ಹೋಗೋದು, ಇನ್ ಕೇಸ್ ಏನಾದರೂ ಆಯಿತು ಅಂದರೆ. ಗೈಸ್ ನೋಡಿ ಎಷ್ಟು ಥ್ರಿಲ್ಲಿಂಗ್ ಆಗಿದೆ, ಸೀರಿಯಸ್ ಆಗಿ ನಮಗಂತೂ ಫುಲ್ಲು ಗಾಬರಿ ಆಗ್ತಾಯಿದೆ. ದೇವ್ರೇ, ಮೆಮೊರಿ ಕಾರ್ಡ್ ಬೇರೆ ಫುಲ್ ಆಗಿಬಿಟ್ಟಿರಬೇಕು. ಹೌದು, ಮೆಮೊರಿ ಕಾರ್ಡ್ ಬೇರೆ ಫುಲ್ ಆಗಿದೆ. ಪ್ರಾನಲ್ಲ ಇದೆ. ಅಣ್ಣಂಗೆ ಏನು ಮೀಟ್ರ್ ನೋಡಿ ಗಾಯ್ಸ್. ಈಸಿ ಆಗಿರುತ್ತೆ ಅಂದ್ಕೊಂಡೆ, ಬಟ್ ರಿಯಲ್ ಆಗಿಲ್ಲ. ತುಂಬ ಅಂದರೆ ತುಂಬಾ ಟಫ್ ಆಗಿದೆ. ಅದಕ್ಕೆ ಬೈಕರ್ಸ್ ಯಾರೋ ಈ ರೂಟ್ ತೊಗೊಳ್ಳೋದಲ್ಲೇನೋ. ರಿಯಲಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಕತ್ಲೇಲಿ ನಾನು ಗಾಡಿ ಲೈಟ್ ಬಿಟ್ಟು ನನಗೇನೂ ಕಾಣ್ತಾ ಇಲ್ಲ, ಏನೋ ಒಂದು ಅಸ್ಯೂಮ್ಷನಲ್ಲಿ ಓಡಿಸ್ತಾ ಇದ್ದೀನಿ ಅಷ್ಟೇ. ಬಟ್ ರಿಯಲಿ ತುಂಬ ಡೇಂಜರಸ್ ಆಗಿದೆ ನೋಡಿ. ಎಲ್ಲಿ ಟರ್ನ್ ಬರ್ತಾ ಇದೆ ಏನೂ ಗೊತ್ತಾಗ್ತಾ ಇಲ್ಲ ನೋಡಿ. ಈ ಥರ ಎಲ್ಲ ಇದ್ರೆ ಹೆಂಗೆ? ಯಪ್ಪ ದೇವ್ರೆ, ಆ್ಯಕ್ಚುಲಿ ನಾವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ಓ ಮೈ ಗಾಡ್ ಫಕ್, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು.
ಆ್ಯಕ್ಚುಲಿ ನಾವು ಅಲ್ಲೇ ಸಿಗಂದೂರಲ್ಲೇ ಆಲ್ಟ್ ಆಗಬೇಕಾಗಿತ್ತು, ಬಟ್ ಏನೋ ಒಂದು ಮನ್ಸು ಮಾಡಿ ಬಂದ್ಬಿಟ್ವಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನನಗೆ ಆಪೋಸಿಟಲ್ಲಿ ಗಾಡಿ ಬಂದುಬಿಟ್ರೆ ಒಂಚೂರು ಒಂದು 2 ಸೆಕೆಂಡ್ಸ್ ಬ್ಲೈಂಡ್ ಆಗೋದಂಗೆ ಆಗ್ಬಿಡುತ್ತೆ ನನಗೆ. ಅದೊಂದು ಬೇರೆ ಬೇಜಾರು. ನಾನು ಹಿಂಗೆ ಒಂದು 2 ನಿಮಿಷ ಸೈಕ್ ಆಯಿತು ಅಂದರೆ ಯಾವುದಾದ್ರೂ ಮನೆ ಬಂದರೆ ಸೈಲೆಂಟಾಗಿ ಅಕ್ಕ ಒಂದು 10 ನಿಮಿಷ ಬೆಳಗಂಟ ಮಲಗಿದ್ದೆ ಎದ್ದೋಗ್ಬಿಡ್ತೀವಿ ಅಕ್ಕ ಅಂದ್ಬಿಟ್ಟು ಹೋಗಿ ಮಲ್ಕೊಂಬಿಡೋದೆ. ನಿಜವಾಗ್ಲೂ ಅಷ್ಟೊಂದು ಗಾಬರಿ ಆಗ್ತಾಯಿತ್ತು ನನಗೆ. ಯಾಕಂದರೆ ಪರ್ಫೆಕ್ಟಾಗಿರೋ ಹೆಲ್ಮೆಟ್ ಹಾಕಿದ್ರು ಪರವಾಗಿರಲಿಲ್ಲ. ನಾವು ಬೇರೆ ಟಿಂಟೆಡ್ ವೈಸರ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಹುಳಗಳು ಬೇರೆ ಒಂದು ಕಡೆ. ಇನ್ನು 60 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಎಕ್ಸಾಕ್ಟಾಗಿ 60 ಕಿಲೋಮೀಟರ್ಸ್. ಸಿಟಿಲಿ ಇದ್ದು ಲೈಟಲ್ಲೇ ಓಡಾಡಿ ಒಂಚೂರು ಕತ್ಲೆ ನೋಡಿದ ತಕ್ಷಣ ಗಾಬರಿ ಆಗ್ತಾ ಇದೆ ನಮಗೆ ಅಷ್ಟೇ. ಅಯ್ಯೋ, ಇನ್ನು ಎಷ್ಟು ಕಿಲೋಮೀಟ್ರು ಇದೇ ರೋಡಲ್ಲಿ ಅಪ್ಪ. ಅಲ್ಲ, ಒಂದು ಲೈಟ್ ಟೂರಿಸ್ಟ್ ಸ್ಪಾಟ್ ಆಗಲಿ ಏನೇ ಆಗಲಿ, ಒಂದು ಜನ್ರಲಾಗಿ ರೋಡ್ ಹಾಕಿದಾರ ಅಂದಮೇಲೆ ಒಂದು ಲೈಟ್ ಹಾಕೋದು ಬೇಡವಾ ದೇವ್ರೆ. ಹೋಗಪ್ಪ. ಗೈಸ್, ಅಂತೂ ಇಂತೂ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬಾಟ್ಲ ಅಂತ ಒಂದು ಇದಕ್ಕೆ ಬಂದ್ವಿ. ಐ ಹೋಪ್ ಇಲ್ಲಿಂದಾದರೂ ರೋಡ್ ನೀಟಾಗಿರಲಿ, ಹೈವೇ ಥರ. ಸೊ ಫೈನಲಿ ಆಫ್ಟರ್ ಮೆನಿ ಸ್ಟ್ರಗಲ್ಸ್ ರೋಡ್ ಚೆನ್ನಾಗಿದೆ, ಪ್ಲೇಸು ಚೆನ್ನಾಗಿರಂಗಿದೆ. ಅದೇ ಸ್ಟೆಚ್ಚು ಹೋಗಿದ ತಕ್ಷಣ ಎಲ್ಲಾದರೂ ಪಟ್ ಅಂತ ರೋವ್ ಮಾಡಿಕೊಂಡು ಮಲ್ಕೊಂಬಿಡೋದು ಅಷ್ಟೇ. ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ನಾವಂತೂ. ಫುಲ್ಲು ಸುಸ್ತು ಬೇರೆ. ಬಾಡಿ ಪೇನ್ ಗೈಸ್, ಹೆವಿ ಬಾಡಿ ಪೇನ್. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಎದುರಿಸ್ಬಿಡ್ತಾರೆ ರೋಡ್ಗಳು. ದಯವಿಟ್ಟು ಯಾರೋ ಬರೋಕ್ಕೆ ಹೋಗ್ಬಿಡಿ. ನೈಟ್ ಟೈಮಲ್ಲಂತೂ ಬರೋಕ್ಕೆ ಹೋಗ್ಬಿಡಿ, ಓಕೆನಾ? ನಾನು ನಿಜವಾಗ್ಲೂ ಏನು ಅಂದರೆ, ನಾನು ಈ ಥರ ಮೈನ್ ರೋಡ್ಸ್ ಇರುತ್ತೆ ಅಂದ್ಕೊಂಡೆ ನಾನು ಈ ಟ್ರಿಪ್ನ ಚೂಸ್ ಮಾಡಿದ್ದು. ಬಟ್ ರಿಯಲಾಗಿಲ್ಲ, ದೇವರಾಣೆಗೂ ಇಲ್ಲ ಈ ಥರ. ಯಾಕಂದರೆ ನಾವು ಇಷ್ಟು ದಿನ ಸಿಟಿಲಿ ಓಡಾಡಿ ನಮಗೆ ಸಡನ್ನಾಗಿ ಆ ಥರ ರೋಡ್ಗಳು ನೋಡಿದ ತಕ್ಷಣ ಒಂಚೂರು ಗಾಬರಿ ಆಗಿಬಿಡುತ್ತೆ ಬೇಗ. ಮಚ್ಚಾ ರೋಡ್ ಹೆಂಗೆ ಅಂದಿತ್ತು? ಫುಲ್ ಫಾರೆಸ್ಟ್ ಏರಿಯಾ ಹೆಂಗಿತ್ತು? ಸಖತ್ತಾಗಿತ್ತ? ನಮ್ಮ ಬಾಯಲ್ಲಿ ಸರಿಯಾಗಿ ಬರುತ್ತೆ. ಸರಿ, ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನ ಬ್ಲಾಗ್ ಮಾಡ್ತಾ ಇದ್ದೀನಲ್ಲೇ ಮಚ್ಚಾ. ಅವಾಗಲೇ ಯಾವಾಗ? ಅಯ್ಯೋ ದೇವ್ರೆ. ಇಲ್ಲಿ ಯಾವುದೋ ಒಳ್ಳೆ ಅಂಗಡಿ ಐತೆ, ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋಣ. ಇಲ್ಲಿ ಬೇಕ್ರಿನ ಅದು. ಸೊ ಇವಾಗ ಓಕೆ, ಇನ್ನೂ ಒಂದು 12 ಕಿಲೋಮೀಟ್ರ್ ಇದೆ. ಹೋಗ್ಬಿಟ್ಟು ಒಂದೊಳ್ಳೆ ಬೀಚ್ ಸೈಡ್ ರೂಮ್ ಆಗಿ ಹುಡುಕ್ಬಿಟ್ಟು ಹಚ್ಕೊಬಿಡುವ. ನಿಜವಾಗ್ಲೂ ಆ ರೋಡಲ್ಲಿ ಬಂದಿದ್ದಕ್ಕೆ ಹೊಟ್ಟೆ ಹಸಿನೂ ಇಲ್ಲ ನನಗೆ. ಚೂರು ವಿಂಡ್ ನಾಯ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ವೈಸರ್ ಓಪನ್ ಮಾಡಿಬಿಟ್ಟಿದ್ದೀನಿ. ವೈಸರ್ ಹಾಕಿದ್ರೆ ಏನೂ ಕಾಣಲ್ಲ ನನಗೆ, ಅದಕ್ಕೋಸ್ಕರನೇ. ಓಕೆ ಗಾಯ್ಸ್, ನಾನು ಮತ್ತೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು
ನಿಮಗೆ ಮಿಕ್ಕಿದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಇಲ್ಲೆಷ್ಟು ರೋಡ್ ಸಕ್ಕದಾಗಿದೆ, ರಿಯಲ್ ಆಗಿ ರೋಡ್ ಮಸ್ತಾಗಿದೆ ಇಲ್ಲಿ. ಬಟ್ ಆದರೆ ಅಲ್ಲಂತೂ ಯಪ್ಪ ಸಕ್ಕತ್ತು ಭಯಂಕರ. ಸ್ಟ್ರೀಟ್ ಲೈಟು ಎಲ್ಲ ಸಾಕಾಗಿದೆ ಇಲ್ಲಿ. ಅದೇ ಮೈನ್ ಸಿಟೀಸಿಗೆ ಮಾತ್ರ ಹಾಕೋತಾರೆ, ಅಂಥ ಹಳ್ಳಿಗಳಿಗೆಲ್ಲ ಏನು ಮಾಡ್ತಾರೆ ಹೇಳಿ, ಏನೂ ಮಾಡಲ್ಲ. ಬಟ್ ಆದರೂ ಹೆವಿ ಸುಸ್ತಾಗ್ಬಿಟ್ಟಿದೆ. ಫೈನಲಿ ಮುರುಡೇಶ್ವರ ಟೆಂಪಲ್ಗೆ ಬಂದಾಯಿತು ಗೈಸ್. ಎಷ್ಟು ಅದ್ಧೂರಿಯಾಗಿದೆ ಕಡೆ, ರಥ ನೋಡಿ ಸಖತ್ತಾಗಿದೆ ಅಲ್ಲ. ವಾವ್. ಸೊ ಆದರೆ ಇವಾಗ ಬರ್ತೀವಿ, ಇಲ್ಲ ಅಂದರೆ ಬೆಳಗ್ಗೆನೆ. ಮೇ ಬಿ ನಾನು ನಾಳೆನೂ ಕೂಡ ಇಲ್ಲೇ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಹೋಲ್ ನೈಟ್ ಫುಲ್ಲು. ಆಯ್ತಾ ಸೂಪರ್ ಆಗಿದೆ ಅಲ್ಲ. ಹೇ ಗಾಯ್ಸ್, ಇವತ್ತಿಗೆ ನಮ್ಮ ಪಯಣ ಇಲ್ಲೇ ಮುರುಡೇಶ್ವರದಲ್ಲಿ ಮುಗಿಸ್ಕೊಳ್ಳೋಣ. ಮತ್ತೊಂದು ವಿಡಿಯೋಗೆ ಅತಿ ಶೀಘ್ರದಲ್ಲಿ ಬರುತ್ತೆ, ನಾಳೆಯಿಂದ ಶುರು ಮಾಡೋಣ. ಸೊ ಹ್ಯಾವ್ ಎ ಸೇಫ್ ರೈಡ್, ಹ್ಯಾವ್ ಎ ಸೇಫ್ ಜರ್ನಿ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಗುಡ್ ನೈಟ್, ಬಾಯ್, ಲವ್ ಯು ಆಲ್.